ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ವೀಕೆಂಡ್ ಆದ್ಮೇಲೆ ಎಲ್ರು ಇವತ್ತು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿಯಲ್ಲಿ ಇವತ್ತು ಮನೆಯಲ್ಲಿ ಗೃಹ ಉಪಕರಣಗಳ ಖರೀದಿಯಲ್ಲಿ ವಾಗ್ವಾದ ಇರುತ್ತೆ. ಆಗಾಗ ಅತೃಪ್ತಿ ತೋರಿ ಬಂದ್ರು ಎಣಿಕೆ ಅಂತ ಕೆಲಸ ಕಾರ್ಯಗಳು ನಡೆದು ಹೋಗುತ್ತವೆ. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ಉದ್ಯೋಗ ಲಾಭ, ಹಾಗೆ ಹಿರಿಯರೊಡನೆ ಬಂಧುಗಳೊಡನೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಇನ್ನು ಪಾರ್ಟ್ನರ್ ಉದ್ಯೋಗದಲ್ಲಿ ವಂಚನೆಗಳು ತೋರಿ ಬರದಂತೆ ಹೆಚ್ಚಿನ ಕಾಳಜಿ ವಹಿಸುವುದು ತುಂಬಾನೇ ಉತ್ತಮ. ಇನ್ನು ನಿಮ್ಗೆ ಶುಭವಾರಗಳು ಅಂದ್ರೆ ಗುರುವಾರ ಮತ್ತೆ ಶನಿವಾರ. ವೃಷಭ ರಾಶಿಯವರಿಗೆ ಇವತ್ತು ಉದ್ಯೋಗಿಗಳಿಗೆ ವೃತ್ತಿ ನಿಮಿತ್ತ ದೂರ ಪ್ರಯಾಣದ ಸಾಧ್ಯತೆ ಇರುತ್ತೆ. ಧನಾಗಮನಕ್ಕೆ ಇದು ಸಕಾಲ, ಹಾಗೆ ಸಾಲ ತೀರದ ನೆಮ್ಮದಿಯ ಜೊತೆ ನಿವೇಶನದ ಖರೀದಿಯ ಸಾಧ್ಯತೆ ಕೂಡ ಇದೆ. ಹಂತ ಹಂತವಾಗಿ ಭಾಗ್ಯಾಭಿವೃದ್ಧಿ, ಯಶೋಭಿವೃದ್ಧಿ ಕಾಲ ಇದು. ಕಾರ್ಯಕ್ಷೇತ್ರಗಳಲ್ಲಿ ಸೇವಕರ ದುರ್ಲಾಭದಿಂದ ತಲೆಬಿಸಿ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾಗಿ ವಿದೇಶ ಯಾತ್ರೆ ಸಂಭವ ಇದೆ. ಹಾಗೆ ಜೀರ್ಣಾಂಗದ ಸಮಸ್ಯೆ ಆಗಾಗ ಕಾಡುತ್ತೆ, ಹುಷಾರಾಗಿರಿ. ಇನ್ನು ನಿಮ್ಮ ಶುಭವಾರಗಳು ಬುಧವಾರ, ಗುರುವಾರ, ಶನಿವಾರ. ಮಿಥುನ ರಾಶಿಯವರಿಗೆ ಇವತ್ತು ಸಂಚಾರದಿಂದ ಪದೇ ಪದೇ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ಉದ್ಯೋಗ ಲಾಭ, ಹಾಗೆ ನ್ಯಾಯಾಲಯದ ಕಟ್ಲೆಯೊಂದು ಸಮಾಧಾನಕರವಾಗಿ ಇತ್ಯರ್ಥವಾಗುತ್ತೆ. ಇನ್ನು ಇವತ್ತು ಪತಿ ಪತ್ನಿಯರು ತುಂಬಾನೇ ಖುಷಿಯಾಗಿರ್ತಾರೆ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಇನ್ನು ನಿಮ್ಮ ಶುಭವಾರಗಳು ಗುರುವಾರ, ಶುಕ್ರವಾರ ಮತ್ತೆ ಶನಿವಾರ. ಕಟಕ ರಾಶಿಯವರಿಗೆ ಇವತ್ತು ವೃತ್ತಿರಂಗದಲ್ಲಿ ಪರಿಸ್ಥಿತಿ ತಿಳಿಯಾಗಿ ಪರಸ್ಪರ ವಿಶ್ವಾಸ ವರ್ಧಿಸುತ್ತೆ. ಕೌಟುಂಬಿಕವಾಗಿ ಹೊಸ ಬಂಧುತ್ವ ಕುದುರುತ್ತೆ. ಉದರ ಸಂಬಂಧಿ ಅನಾರೋಗ್ಯಕ್ಕೆ ಕಾಳಜಿ ವಹಿಸಬೇಕು. ಧನಾದಾಯ ಸಂಗ್ರಹ ವರ್ಧಿಸುತ್ತೆ, ಆದ್ರೂ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಆತಂಕ ತರುತ್ತವೆ. ಇನ್ನು ಆಗಾಗ ಯಶೋಭಿವೃದ್ಧಿಯಲ್ಲಿ ವೈರಿಗಳಿಂದ ಹಸ್ತಕ್ಷೇಪ, ತಡೆ, ತೊಂದರೆಗಳಿರುತ್ತವೆ. ಜಾಗ್ರತೆಯಿಂದ ಮುಂದುವರಿಬೇಕು. ಇನ್ನು ನಿಮ್ಮ ಶುಭವಾರಗಳು ಮಂಗಳವಾರ, ಬುಧವಾರ ಮತ್ತೆ ಶನಿವಾರ. ಸಿಂಹ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ನೆರೆಹೊರೆಯವರ ಜೊತೆ ಅಸಮಾಧಾನ ತರಿಸುತ್ತೆ. ಇನ್ನು ಆರೋಗ್ಯಕ್ಕಾಗಿ ಚಿಕಿತ್ಸೆಗಳ ಖರ್ಚು ತರಿಸುತ್ತೆ. ಆರ್ಥಿಕವಾಗಿ ಧಾರಾಳಿಗಳಾದ ನಿಮ್ಗೆ ಖರ್ಚು ಅಧಿಕವಾಗಿರುತ್ತೆ. ವೃಥಾ ಆರೋಪ ಹೊಂದುವ ನಿಮ್ಗೆ ಹೆಚ್ಚಿನ ಜಾಗ್ರತೆ ಅಗತ್ಯ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ತೋರಿ ಬಂದ್ರು ಹಂತ ಹಂತವಾಗಿ ಅಭಿವೃದ್ಧಿ ನಿಮ್ಮ ಅನುಭವಕ್ಕೆ ಬರುತ್ತೆ. ಇನ್ನು ಮಾತಿನಲ್ಲಿ ಕಡಿವಾಣ ಇದ್ರೆ ಒಳ್ಳೇದು. ಪಂಚಮ ಶನಿ ಆಗಾಗ ಕಿರಿಕಿರಿ ಅನ್ಸುವ ಕಾರಣ ಎಲ್ಲಾ ವಿಚಾರದಲ್ಲಿ ಯೋಚಿಸಿ ಚಿಂತಿಸಿ ದುಡುಕದೆ ಮುಂದುವರಿಬೇಕು. ಶುಭವಾರಗಳು ಮಂಗಳವಾರ, ಗುರುವಾರ, ಶುಕ್ರವಾರ. ಕನ್ಯಾ ರಾಶಿಯವರಿಗೆ ಇವತ್ತು ಶೈಕ್ಷಣಿಕ ವೃತ್ತಿಯವರಿಗೆ ಸ್ವಾಭಿಮಾನದ ಪ್ರಶ್ನೆಯಾಗಲಿದೆ. ನಿರಂತರ ಆರ್ಥಿಕ ಸಮಸ್ಯೆಗಳಿಂದ ನಿಮ್ಮ ಮನಸ್ಸು ತುಂಬಾನೇ ನೋವಲ್ಲಿರುತ್ತೆ. ಇನ್ನು ಮಹಿಳೆಯರಿಗೆ ಮಾನಸಿಕ ಅಸ್ಥಿರತೆ, ಚಂಚಲತೆಗಳಿಂದ ಉದ್ವಿಗ್ನ ತರಿಸುತ್ತೆ. ಜಾಗ್ರತೆ ವಹಿಸೋದು ಉತ್ತಮ. ಇನ್ನು ಶುಭವಾರಗಳು ಶುಕ್ರವಾರ ಮತ್ತೆ ಭಾನುವಾರ. ತುಲಾ ರಾಶಿಯವರಿಗೆ ಇವತ್ತು ಕೌಟುಂಬಿಕವಾಗಿ ಸುಖ ಭಾಗ್ಯ ವರ್ಧನೆ ಇದೆ. ಆರ್ಥಿಕವಾಗಿ ಲಾಭದಾಯಕ ಆದಾಯವು ದ್ವಿಗುಣಗೊಳ್ಳುತ್ತೆ. ನಿರುದ್ಯೋಗಿಗಳ ಪ್ರಯತ್ನ ಬಲ ಅನಿರೀಕ್ಷಿತ ರೀತಿಯಲ್ಲಿ ಯಶಸ್ಸು ತರಿಸುತ್ತೆ. ವೃತ್ತಿರಂಗದಲ್ಲಿ ಕಾರ್ಯ ಸಾಧನೆ ಆಗುತ್ತೆ. ಇನ್ನು ಹಿರಿಯರ ಸೇವೆಗಾಗಿ ನೀವು ಓಡಾಟ ನಡೆಸ್ತೀರಾ. ದೇವತೆಯ ಆರಾಧನೆಯಿಂದ ಮನೆಯಲ್ಲಿ ಶಾಂತಿ ಸಮಾಧಾನ ತಂದ್ಕೊಡುತ್ತೆ. ವಿದ್ಯಾರ್ಥಿಗಳ ಪ್ರಯತ್ನ ಬಲ ಸಾರ್ಥಕವೆನಿಸುತ್ತೆ. ಇನ್ನು ನಿಮ್ಮ ಶುಭವಾರಗಳು ಗುರುವಾರ, ಶನಿವಾರ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಗುರುವಿನ ಅನುಗ್ರಹದಿಂದ ಸುಖ ಭಾಗ್ಯ ಗೋಚರಕ್ಕೆ ಬರುತ್ತೆ. ಆದ್ರೂ ಆಗಾಗ ಮಾನಸಿಕ ಗೊಂದಲಕ್ಕೆ ಒಳಗಾಗಿ ಅನೇಕ ಪ್ರಕ್ರಿಯೆಗಳಲ್ಲಿ ಸಮಸ್ಯೆ ತೋರಿ ಬರುತ್ತವೆ. ಸಾಂಸಾರಿಕವಾಗಿ ಪತ್ನಿ ಪುತ್ರರ ಪ್ರೇಮ, ಪ್ರೀತಿ, ವಿಶ್ವಾಸ, ಸಹಕಾರ, ನೆಮ್ಮದಿ ತಂದ್ರು ಸೋದರರ ದ್ವೇಷಗಳಿಂದ ನೀವು ತತ್ತರಿಸ್ತೀರಾ. ಸಾಲಕ್ಕಾಗಿ ಪರದಾಟ ನಿಲ್ಲತ್ತೆ. ನೌಕರ ವರ್ಗಕ್ಕೆ ನಿರೀಕ್ಷಿತ ಮುಂಬಡ್ತಿ, ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ಉದ್ಯೋಗ ಲಾಭ ಅಚ್ಚರಿ ತರಿಸುತ್ತೆ. ಇನ್ನು ಶುಭವಾರಗಳು ಬುಧವಾರ ಮತ್ತೆ ಭಾನುವಾರ. ಧನುರಾಶಿಯವರಿಗೆ ಇವತ್ತು ಗುರುವಿನ ಪ್ರತಿಕೂಲದಿಂದ ಆದಾಯದಲ್ಲಿ ತೃಪ್ತಿ ಕಂಡು ಬರದೇ ಇದ್ರೂ ಹೆಚ್ಚಿನ ಸಮಸ್ಯೆ ಇರಲ್ಲ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಕಡಿಮೆ ಇದ್ರೂ ನಷ್ಟ ಇರಲ್ಲ. ವಿದ್ಯಾರ್ಥಿಗಳು ಪ್ರಯತ್ನ ಬಲ ಹೆಚ್ಚಿಸಬೇಕಾಗತ್ತೆ. ಗೃಹ ಕೃತ್ಯಗಳ ಜವಾಬ್ದಾರಿ ಹೆಚ್ಚಾಗಲಿದ್ದು ದೇಹದ ಆಯಾಸಕ್ಕೆ ಕಾರಣವಾಗದಂತೆ ಜಾಗ್ರತೆ ವಹಿಸಬೇಕು. ಮನೆಯ ಹಿರಿಯರಿಗೆ ಜ್ವರ ಬಾಧೆ ಕಾಡುತ್ತೆ. ಅನಿರೀಕ್ಷಿತ ಖರ್ಚು ಕೂಡ ಇರುತ್ತೆ. ಇನ್ನು ಮಕ್ಕಳ ವಿದ್ಯೆಗಾಗಿ ಅಲೆದಾಟ ಬೇಸರ ತರಿಸುತ್ತೆ. ಇನ್ನು ನಿಮ್ಮ ಶುಭವಾರ ಶನಿವಾರ. ಮಕರ ರಾಶಿಯವರಿಗೆ ಇವತ್ತು ತೀರ್ಥಯಾತ್ರೆ, ದೇವತೆಯ ದರ್ಶನ ಭಾಗ್ಯ ತರಿಸುತ್ತೆ. ಆರೋಗ್ಯ ಭಾಗ್ಯದಲ್ಲಿ ಸಂಧಿ ನೋವು, ಚರ್ಮದ ಅನಾರೋಗ್ಯ ಕಾಣಿಸ್ಕೋಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗದ ಕಾಲ ಇದು. ಹೊಸ ವಾಹನ ಖರೀದಿ, ಭೂ ಖರೀದಿ ನಡೆಸಬಹುದು. ವೈದ್ಯಕೀಯ ವೃತ್ತಿಯವರಿಗೆ ಪ್ರಗತಿ ಇದೆ. ನೂತನ ದಂಪತಿಗಳಿಗೆ ಸಂತಾನ ಭಾಗ್ಯ ಇದೆ. ಇನ್ನು ನೀವು ದುಡ್ಡು ಖರ್ಚು ಮಾಡುವಾಗ ಜಾಗ್ರತೆ ವಹಿಸಬೇಕು. ನಿಮ್ಮ ಶುಭವಾರಗಳು ಬುಧವಾರ, ಶುಕ್ರವಾರ ಮತ್ತೆ ಶನಿವಾರ. ಕುಂಭರಾಶಿಯವರಿಗೆ ಇವತ್ತು ವ್ಯಾಪಾರ ಉದ್ಯಮದಲ್ಲಿ ನಿರೀಕ್ಷಿತ ಫಲ ಸಿಗುತ್ತೆ. ಆರ್ಥಿಕವಾಗಿ ತುಸು ಚೇತರಿಕೆ ಕಂಡು ಬಂದ್ರು ಋಣಬಾಧೆ ಆಗಾಗ ಬಾಧಿಸುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉದಾಸೀನತೆ ಹೆಚ್ಚಲಿದೆ. ಮಂಗಳ ಕಾರ್ಯಗಳಿಗೆ ವಿಘ್ನ ಉಂಟಾಗಬಹುದು. ಇನ್ನು ಮಕ್ಕಳ ನಡತೆಯ ಬಗ್ಗೆ ನಿಮ್ಗೆ ಸಂದೇಹ ಬರುತ್ತೆ. ಇನ್ನು ವಾಯು ದೋಷದಿಂದ ಉದರ ಸಂಬಂಧಿ ಅನಾರೋಗ್ಯ ಕಾಡುತ್ತೆ. ಹುಷಾರಾಗಿರಿ. ಹಾಗೆ ನಿಮ್ಮ ಶುಭವಾರಗಳು ಮಂಗಳವಾರ, ಗುರುವಾರ ಮತ್ತೆ ಭಾನುವಾರ. ಕೊನೆಯದಾಗಿ ಮೀನರಾಶಿಯಲ್ಲಿ ಇವತ್ತು ಗರ್ಭಿಣಿಯರಿಗೆ ಉತ್ತಮ ಸಂತಾನ ಪ್ರಾಪ್ತಿ ಇರುತ್ತೆ. ದೂರ ಸಂಚಾರದಲ್ಲಿ ಅನಾರೋಗ್ಯದ ಭೀತಿ ಕಾಡುತ್ತೆ. ವಿದ್ಯಾರ್ಥಿಗಳ ಪ್ರಯತ್ನ ಬಲ ಸಫಲಗೊಳ್ಳುತ್ತೆ. ಕಮಿಷನ್ ವ್ಯಾಪಾರಗಳಿಗೆ ವಿಶೇಷ ಲಾಭ ಬರುತ್ತೆ. ಅನಿರೀಕ್ಷಿತ ಕಂಕಣ ಬಲ ಪ್ರಾಪ್ತಿ. ಅವಿವಾಹಿತರಿಗೆ ಸಂತಸ ತರಿಸುತ್ತೆ. ಇನ್ನು ಶುಭವಾರಗಳು ಗುರುವಾರ ಮತ್ತೆ ಶುಕ್ರವಾರ. ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಖುಷಿಯಾಗಿರಿ, ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ತಾ ನಾವು ನಿಮ್ಗೆ ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.